ವಿಶೇಷವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲೆಯ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ಯಾರು? ಯಾಕಂದರೆ ಗೊಂದಲ ಹಾಕ್ತಾ ಇದ್ದಾರೆ, ಅಲ್ಲಿ ಗೊಂದಲ ನಡೆದಿದೆ. ಒಮ್ಮೆ ಸತೀಶ್ ಅವರು ನಮ್ಮ ಮಗ ನಿಲ್ಲಿಸೋದಿಲ್ಲ, ನಮ್ಮ ಕುಟುಂಬದ ಯಾರು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಫಾಲೋವರ್ಸು ಇಲ್ಲ ನಿಲ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ನಮ್ಮವ್ರು ಯಾರು ನಿಲ್ಲೋದಿಲ್ಲ ಅಥವಾ ನಿಲ್ತಾರೆ, ಅಡ್ಡಗಡಿ ಮೆಲ್ದಿಪ್ಪೆಟ್ಟಂಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ BJP ಇದಂತೆ ಸೆಟ್ ಆಗಿಬಿಟ್ಟದ, ಯಾರು ಅನ್ನೋದು ಈಗ ಗೊತ್ತಾಗಿದೆ. ಚಿಕ್ಕೋಡಿ ಭಾಗದಾಗ ನಮ್ಮ ಜೊಲ್ಲೆಯವರು ಅಣ್ಣಾ ಸಾಹೇಬ್, ಈ ಭಾಗದಾಗ ನಮ್ಮ ಜಗದೀಶ್ ಶೆಟ್ಟರ್ ಅವರು ನಿಶ್ಚಿತ ಅಂತೇಳಿ. ಈ ಭಾಗಕ್ಕೆ ಬೆಳಗಾವಿ ಭಾಗಕ್ಕೆ ಯಡಿಯೂರಪ್ಪನವರು ಮತ್ತು ನಮ್ಮ ಸುರೇಶ್ ಅಂಗಡಿಯವರು ಮಿಸ್ಸಸ್ಸು ಅಥವಾ ಮಂಗಳಾ ಅಂಗಡಿಯವರು ಇವರು ಬೆಂಬಲಿಗರಾಗೆ ನಮ್ಮ ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಈ ರಾಜ್ಯದ ಒಂದು ಮಾಜಿ ಮುಖ್ಯಮಂತ್ರಿನೂ ಹೌದು, ಲಿಂಗಾಯತರಲ್ಲೇ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವ್ರು. ಬೆಳಗಾವಿಗೆ ಯಾಕೆ ಬಂದ್ರಪ್ಪ ಅಂದ್ರೆ ಧಾರವಾಡಕ್ಕೆ ಸೀಟ್ ಸಿಗಲಿಲ್ಲ ಅಥವಾ ಹಾವೇರಿಗೆ ಸೀಟ್ ಸಿಗಲಿಲ್ಲ. ಹಾವೇರಿಯಲ್ಲಿ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ನಿಂತರೆ, ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ನಿಂತರು. ಇವೆರಡು ಕೀಳಲಾರದಂಥ ಒಂದು ಸ್ವಲ್ಪ ಶಕ್ತಿಗೆ ಮೀರಿದಂಥ ಎರಡು ವ್ಯಕ್ತಿತ್ವಗಳು, ಹೀಗಾಗಿ ಅವ್ರು ಕೊಟ್ಟರು. ಇನ್ನು ಉಳಿದೆಲ್ಲೇ ಇವ್ರ ನಿಂತು ಕರ್ಕೊಂಡ್ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಅವ್ರನ್ನ ತಮ್ಮ ಪಾರ್ಟಿಗೆ. ಇವರು ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಇದು ಸೀಟ್ ಸಿಗುತ್ತಿಲ್ಲ ಗೊತ್ತಿಲ್ಲ, ಮತ್ತೆ ಸಿಗುತ್ತೋ ಗೊತ್ತಿಲ್ಲ. ಬಟ್ BJPಗರು ಅದರಲ್ಲೂ ಯಡಿಯೂರಪ್ಪನವರು ಒಂದು ಧೈರ್ಯ ಮಾಡಿ ಮತ್ತು ಅವರಂತೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಜಗದೀಶ್ ಶೆಟ್ಟರ್ ಅವ್ರನ್ನ ಧಾರವಾಡದ ನಿಲ್ಲಿಸೋಷ್ಟು ಸುಲಭ ಇರಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಆಲ್ರೆಡಿ ತಮ್ಮ ಬೇರೆಗಳೆಲ್ಲ ಧಾರವಾಡ ತುಂಬ ಅಥವಾ ಸೆಂಟ್ರಲ್ ತುಂಬ ಅಥವಾ ಮೋದಿಯವರು ಸುತ್ತಮುತ್ತ ಬಿಟ್ಟಿದ್ದಾರೆ. ಹೀಗಾಗಿ ಅವ್ರನ್ನ ಕೀಳಲಿಕ್ಕೆ ಆಗುವುದಿಲ್ಲ ಅನ್ನೋದು ಕನ್ಫರ್ಮ್ ಆಗಿ. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಸಹಿತ ನಮ್ಮ ಯಡಿಯೂರಪ್ಪನವ್ರಿಗೆ ಆತ್ಮೀಯರು ಮತ್ತು ಹಾವೇರಿ ಅವರ ಏರಿಯಾ ಸಮೀಪದ್ದು, ಹೀಗಾಗಿ ಅವ್ರನ್ನ ಕೇಳಲಿಕ್ಕೆ ಹೋಗಲಿಲ್ಲ. ಇನ್ನು ಉಳಿದು ಯಾವುದು ಬೆಳಗಾವಿ ಸುರೇಶ್ ಅಂಗಡಿ ಅವ್ರ ಹಿಂದೆ ಆಯ್ಕೆ ಆಗ್ತಾ ಬಂದಿದ್ದಾರೆ. ಅವ್ರ ಮಿಸ್ಸಸ್ ಅವರು ಆಯ್ಕೆ ಆಗಿದ್ದಾರೆ. ಈ ಸಲ ಇವ್ರಿಗೆ ಯಾಕೆ ಕೊಡಬಾರ್ದು? ಜೊತೆಗೆ ಸುರೇಶ್ ಅಂಗಡಿ ಅವರ ಮನೆತನದವರ ಇಲ್ಲೇ ಏನಪ್ಪ ಅಂತಂದ್ರೆ ಹೆಲ್ಪ್ ಅದ ನಿಂತಾರೆ ಅನ್ನುವಂಥದ್ದು. ಮತ್ತು ಮಂಗಳಾ ಅಂಗಡಿಯವ್ರಿಗಂತ ಕೊಡುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ BJPಯಲ್ಲಿ ಹೈಕ್ ಮಾಡೋದು ನಡುತ್ತೆ. ಸ್ವತಃ ಅವ್ರಿಗೆ ಆದರೂ ಈ ಕ್ಷೇತ್ರವನ್ನು ಸುತ್ತಾಡಿ ಈ ಬಲಿಷ್ಠ ರಾಜಕಾರಣಿ ಜೊತೆಗೆ ಗುದ್ದಾಡೋದ್ರಲ್ಲಿ ಅವ್ರಿಗೆ ಪಾಪ ಸಾಧ್ಯ ಆಗ್ತಿರಲಿಲ್ಲೇನೋ ಈ ಸಲ ಚುನಾವಣೆ. ಮತ್ತು ಈ ಸಲ ಮೋದಿ ವೇವ್ ಅಂತ ಏನಿತ್ತಲ್ಲ ಹಿಂದಿನ ಎಲೆಕ್ಷನ್ ಅಂತಲ್ಲ, ಅದು ಕಾಣ್ತಾ ಇಲ್ಲ ಎಲ್ಲೇ ಕರ್ನಾಟಕದಲ್ಲಿ. ಅದರಲ್ಲೂ ಯಾಕಪ್ಪ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣ ಇರ್ಬೋದು ಆ ಚರ್ಚೆಯಲ್ಲಿ ಅಪ್ರಸ್ತುತ. ಹೀಗಾಗಿ ಅದು ಬಂದು ಮಾತ್ರ ಹೇಳ್ಬೋದಿಲ್ಲ, ಹಿಂದಿನ ಮೋದಿ ಅದೇ ಇವತ್ತಿಲ್ಲ. ಹೀಗಾಗಿ ಸ್ವಂತ ವ್ಯಕ್ತಿತ್ವದ ಜೊತೆಗೆ ಮೋದಿಯವರ ಒಂದಿಷ್ಟು ವ್ಯಕ್ತಿತ್ವ, ಜೊತೆಗೆ ಯಡಿಯೂರಪ್ಪನವರು ಇವತ್ತು ಬಂದಿದ್ದಾರೆ. ಮತ್ತು ಲಿಂಗಾಯತ್ ಲಾಬಿ ಅಂತ ಬಸವರಾಜ ಬೊಮ್ಮಾಯಿಯವರಲ್ಲಿ ಹೆಂಗೆ ಲಿಂಗಾಯತ್ ಲಾಬಿ ಡೊಮಿನೇಟ್ ಮಾಡ್ತಾ ಇದ್ದಾರಲ್ಲ ಹಾವೇರಿ, ಹಾಗೆ ಇಲ್ಲಿಯೂ ನಮ್ಮ ಜಗದೀಶ್ ಶೆಟ್ಟರ್ ಅವ್ರ ಲಾಬಿ ಆಗ್ತದೆ, ಮತ್ತು ಯಡಿಯೂರಪ್ಪನವ್ರು ಲಾಬಿ ನಡೀತಾರೆ ಅಂತ ಅವ್ರ ಕಾರಣಕ್ಕಾಗಿ ಇಲ್ಲಿ ಕೊಟ್ಟರು. ಆಚೆ ಜೊಲ್ಲೆಯವರು ಅಣ್ಣಾ ಸಾಹೇಬ್ ಜೊಲ್ಲೆಯವರಂತ ಚಿಕ್ಕೋಡಿ ಭಾಗದಾಗ ಈಗಾಗಲೇ ಗೆದ್ದು MP ಇದ್ದಾರೆ ಮತ್ತು ಆಲ್ರೆಡಿ ಅಲ್ಲೇ ತಮ್ಮಲ್ಲಿ ತಾವು ಗುರುತಿಸ್ಕೊಂಡಾರ. ಹೀಗಾಗಿ ಇವ್ರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟೇನೋ ಇನ್ನೂ ಚರ್ಚೆ ಅದಾವೆ. ಯಾಕಪ್ಪ ಅಂತಂದ್ರೆ ಚಿಕ್ಕೋಡಿ ಭಾಗದಾಗ ನಾವು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತೀವಿ ಅಂಥೇಳಿ ಅನ್ನುವಂಗೆ ನಮ್ಮ ರಾಜು ಖಾಗೆ ಅವರ ಏನಪ್ಪ ಅಂತಂದ್ರೆ ಈಗಾಗಲೇ ಓಪನ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಮತ್ತು ಖಾಗೆ ಅವ್ರು ಇನ್ವೈಟ್ ಮಾಡ್ಯಾರ ಅಂದರೆ ಅದರಿಂದ ನಮ್ಮ ಯಾರಪ್ಪ ಅಂತಂದ್ರೆ ಲಕ್ಷ್ಮಣ್ ನಿಮ್ಗೆ ಗೊತ್ತು ಸೌದಿಯವರು ಇರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಅದು ರಮೇಶ್ ಕತ್ತಿಯವ್ರು ಏನಾದರೂ ಕಾಂಗ್ರೆಸ್ ಬಂದ್ರೆ ಅಲ್ಲೇ ಜೊಲ್ಲೆಯವ್ರ ವಿರುದ್ಧ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಬಹುದು ಅಂತ ಒಂದು ತರ್ಕ ಹೋದ್ರೆ, ಇವೆಲ್ಲ ಏನು ತರ್ಕ ಮಾಡೋದ್ರೊಳಗೆ ಮತ್ತು ಸತೀಶ್ ಅವ್ರು ಈಗಾಗಲೇ ಹೇಳಿದರು, ಇಲ್ಲಪ್ಪ ನಮ್ಮ ಮಗಳನ್ನ ನಾವಿಲ್ಲ ಅಥವಾ ಮಗಳಂತ ನಿಲ್ಲಿಸೋದಿಲ್ಲ ಅಂತೇಳಿ ಮೋಸ್ಟ್ಲಿ ಇದು ಆಗ್ಬೋದು. ಭಾಳ ಮಂದಿ ತರ್ಕಿದ್ದು ಅದು ಇತ್ತೀಚೆಗೆ ಹೊಸ ಹುಯಿಲು ಶುರು ಆಗಿಬಿಟ್ಟದ ಕಾಂಗ್ರೆಸ್ನಲ್ಲ. ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗೆ ಮಗ್ಗ ಮೃಣಾಲ್ ಅವರಿಗೆ ಬೆಳಗಾವಿ ಕೊಡಿಸೋದು, ಅವ್ರ ಮಗಳಿಗೆ ಸತೀಶ್ ಅವ್ರ ಮಗಳಿಗೆ ಆಚೆಗಡೆ ಆ ಭಾಗದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಆ ಚಿಂಗಳೆಯರು ಯಾರು ಇದ್ದಿರಲ್ಲ ಅವ್ರನ್ನ ಬದಿಗೆ ಸೇರಿಸಿ ಇವರು ಕೊಡೋದು ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾಯಿತ್ತು. ಇದು ಒಂದು ಹೊಸ ಚರ್ಚೆ ಹುಟ್ಟಾಕ್ಯದ ಮತ್ತೆ ಈಗ ಆಗ್ಬಹುದಾ ಹಿಂಗಂತೇಳಿ. ಆದರೂ ಆಗ್ಬೋದು, ಏನು ರಾಜಕೀಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲೇ ಮೃಣಾಲ್ ಅವರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿದ್ದಾರೆ, ಜೊತೆಗೆ ಫಂಡಿದ್ದಿನ ಚಿಂತಿಲ್ಲ, ಜೊತೆಗೆ ಲಿಂಗಾಯಿತರು, ಅದರಲ್ಲೂ ಪಂಚಮಸಾಲಿ ಲಿಂಗಾಯಿತರು ಸ್ವಲ್ಪ ಬೆಳಗಾವಿ ಭಾಗದಲ್ಲಿ ಸಾಕಷ್ಟಿದ್ದಾರೆ. ಹೀಗಾಗಿ ಒಂದು ಮೃಣಾಲ್ ಅವ್ರದ್ದು ಮತ್ತು ಇನ್ನೊಂದು ಕಡೆ ನಮ್ಮ ಶೆಟ್ಟರ್ ಇದ್ದಾರೆ ಬಡಜಿಗೆ ಸಮಾಜ ಸಂಬಂಧಿಸಿದಂಥವ್ರು. ಇಲ್ಲಿ ಒಂದೆರಡು ಅಲ್ಲಲ್ಲಿ ಅವ್ರ ನಡಗೂ ತೆಕ್ಕಾಟುಗಳಿದ್ದಾವೆ ಒಳಗೆ, ಮತ್ತು ಜಾತಿ ಮತ್ತೆ ತೆಕ್ಕಾಟಿರ್ತಾವೆ ಮತ್ತು ಬೇರೆ ರೀ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಮೃಣಾಲ್ ನಿಲ್ಲಿಸಬೇಕು ಅನ್ನೋಂಥ ವಿಚಾರ ಏನೋ ಮಾಡಿದಂಗೆ ಅಂತ. ಅದೇ ಕಾಲಕ್ಕೆ ಯಾಕೋ ಏನೋ ಸ್ವಲ್ಪ ಸತೀಶ್ ಅವರು ಅವ್ರ ಮೇಲೆ ಒತ್ತಡ ಭಾಳ ಬರ್ತದೆ. ಈಗ
ನೋಡಿದ್ದೀವಿ ನಾವೀಗ ಚರ್ಚೆ ಸಾಕಷ್ಟಾಗ್ಯದ. ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯಿ ಪ್ರಯತ್ನ ಮಾಡಿ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಲೇಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿದ್ದಾರೆ. ಇದು ತಪ್ಪಿಸ್ಕೊಳ್ಳೋದು ಹೇಗಪ್ಪ ಅವ್ರಿಗೆ ಚಿಂತೆ ಅವ್ರಿಗೂ ಆಗಿರ್ಬೋದು. ಯಾಕಪ್ಪ ಅಂದ್ರೆ ಮಿನಿಸ್ಟರ್ಶಿಪ್ ಸುಲಭವಾಗಿ ಬಿಡೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಅವ್ರು ತಮ್ಮ ಮಗಳನ್ನ ಅಥವಾ ಮಗನ ಚಿಕ್ಕೋಡಿ ಭಾಗ ನಿಲ್ಲಿಸ್ರೆ ಆತು ಅಂತ ಏನೋ ವಿಚಾರ ಮಾಡಿದಂಗೆ ಕಾಣ್ತಾರೆ. ಇದು ಊಹೆಗಳು, ಸುಳ್ಳು ಆಗ್ಬೋದು, ಸತ್ಯ ಆಗ್ಬೋದು. ಯಾಕಪ್ಪ ಅಂದ್ರೆ ಸಮಯಕ್ಕೆ ತಕ್ಕಂಗೆ ಇವೆಲ್ಲ ಚೇಂಜ್ ಆಗ್ತಾವೆ. ಅದು ಒಂದು ಮಾತ್ರ ಇಲ್ಲೇನು ಸತ್ಯ ಆದಪ್ಪ ಅದೆಲ್ಲ ಕೂಡ ಇವೆಲ್ಲ ಕಡೆಯೂ ಇದು ನಡೆದದ್ದು ಏನಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ ಸ್ವತಃ ಆಗಿರ್ಬೋದು, ಎರಡು ಭಾಗದಲ್ಲ ಕುಟುಂಬ ರಾಜಕಾರಣ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ವಿಜೃಂಭಿಸ್ತಾ ಇದೆ. ಇಲ್ಲ ಯಾರ್ಯಾರು ಕಡಿಮೆ ಇಲ್ಲ. ಶೆಟ್ಟರ್ ಅವರು ತಮ್ಮ ಸುರೇಶ್ ಅಂಗಡಿಯವರ ಸಡಕನ್ನು ಹಿಡ್ಕೊಂಡು ಬಂದರು, ಅದು ಒಂದು ರಿಲೇಷನ್ ಸಂಬಂಧ, ಕುಟುಂಬ ಸಂಬಂಧ ಬಂತು. ಸತೀಶ್ ಅವರಂತೆ ಅವ್ರ ಕುಟುಂಬದ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ಜನಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಜಗತ್ ಪ್ರಸಿದ್ಧ. ಇನ್ನು ಉಳಿದಾರಪ್ಪ ಕತ್ತಿ ಅವ್ರ ಬಗ್ಗೆ ಮಾತಾಡಿದ್ರು, ಅವ್ರದ್ದು ಅದೇ ಪರಿಸ್ಥಿತಿ ಇದೆ. ರಮೇಶ್ ಕತ್ತಿ ಇನ್ನುಳಿದವರೆಲ್ಲ ಕುಟುಂಬ ರಾಜಕಾರಣ. ಜೊಲ್ಲೆ ಅವ್ರದ್ದು ಗಂಡ ಇಬ್ಬರು ಕೂಡ ಅವರು ಕುಟುಂಬ ರಾಜಕಾರಣ. ಒಟ್ಟಿನಲ್ಲಿ ಕುಟುಂಬ ರಾಜಕಾರಣ ಸುತ್ತ ಇವತ್ತು ಈ ರಾಜಕಾರಣ ಸುತ್ತಾಗಿದ್ದು ಅನ್ನೋದು ಅಷ್ಟ ಸತ್ಯದ. ಅಂದರೆ ಇಲ್ಲೇ ಇನ್ನುಳಿದ ಒಬ್ಬ ಯೋಗ್ಯ ಪ್ರಜ್ಞಾವಂತ ಜನಪರ ಕಾಳಜಿಗೊಳ್ಳುವಂಥ ಯಾವುದೋ ವ್ಯಕ್ತಿ ಇಲ್ಲಿಲ್ಲ. ಈ ಕುಟುಂಬ ಮಾತ್ರ ಇವರಲ್ಲಿ ಅವರು ಅನ್ನೋದು ಇದರ ಸ್ಪಷ್ಟ ಆಗಿ ಕಂಡು ಬರ್ತದೆ. ಇದಕ್ಕೆ ಕಾರಣ ಏನಂದರೆ ಎಷ್ಟೋ ಪ್ರಾಮಾಣಿಕರಲ್ಲಿ ಏನೂ ಇರಲಿ, ಅವರಿಗೆ ದುಡ್ಡಿನ ಬಲ